ಹಲೋ ಗಾಯ್ಸ್, ಎಲ್ಲ ಹೇಗಿದ್ದೀರಾ? ಎಲ್ಲರೂ ನೆಮ್ಮದಿಯಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಆದಷ್ಟು ನೆಮ್ಮದಿಯಾಗಿರೋಕ್ಕೆ ಟ್ರೈ ಮಾಡಿ. ಸೊ ಇವತ್ತು ಆ್ಯಸ್ ಯೂಶ್ವಲ್ ಆಫೀಸಿಂದ ಮನೆಗೆ, ಮೀನ್ಸ್ ಬೆಂಗಳೂರು ಟು ಮಂಡ್ಯ. ಸೊ ನಾನು ಆ್ಯಕ್ಚುಲಿ ನನ್ನ ಬಗ್ಗೆ ಒಂದು ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಏನೋ ಸಪ್ರೇಟಾಗಿ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ಇವಾಗ ಸಪ್ರೇಟಾಗೆಲ್ಲ ಬೇಡ, ಇವಾಗಲೇ ಮಾತಾಡ್ಬೇಡೋಣ ಅಂತ ಅನ್ನಿಸ್ತೈತೆ. ಸಿನ್ಸ್ ಹಾಂ ಥ್ಯಾಂಕ್ ಯು. ಯಾಕೆ ಕೊಡಕ್ಕೆ ಬರ್ತಾನೆ ಗುರುವನು? ಇಟ್ಸ್ ಓಕೆ, ನಾನು ಫಿಕ್ಸ್ ಆಗಿಬಿಟ್ಟಿದ್ದೀನಿ ವೀಡಿಯೋದಲ್ಲೆಲ್ಲ ಬೈಬಾರ್ದು ಅಂತ. ನಾನು ಇಲ್ಲೇನೋ ಬೈದ್ಬಿಟ್ಟು ವೀಡಿಯೋ ಅಪ್ಲೋಡ್ ಮಾಡೋಕ್ಕೆ ಹೋಗ್ಬಿಟ್ಟು ಅಪ್ಲೋಡ್ ಮಾಡೇ ಬಿಡ್ತೀನಿ ನಾನು ಬೈದಿರೋದನ್ನು. ಆಮೇಲಿಂದ ನಮ್ಮಮ್ಮ ಕ್ಲಾಸ್ ತೊಗೊತಾರೆ, ಹಿಂಗೆ ಮಾತಾಡೋದು, ಹಿಂಗೆ ಬೈಯೋದು ಅಂತ. ಸೊ ಅವೆಲ್ಲ ಪ್ರಾಬ್ಲಮ್ಮೇ ಬೇಡ ಅಂತ ಮಾತಾಡ್ಬೇಕಾದ್ರೆ ಡೀಸೆಂಟಾಗಿ ಮಾತಾಡೋಣ ಅಂತ. ಆಮೇಲೆ ನನ್ನ ವಾಯ್ಸು ಯಾಕೋ ಒಂಥರ ವಿಚಿತ್ರವಾಗಿ ಕೇಳಿಸ್ತಾ ಇದೆ ಅಂತ ಅಂತಾರೆ ವಿಡಿಯೋದಲ್ಲಿ. ನಾನು ಡೈರೆಕ್ಟಾಗಿ ಮಾತಾಡಿದ್ರೆ ಈ ಥರ ಇರೋಲ್ಲ ನನ್ನ ವಾಯ್ಸು, ಸ್ವಲ್ಪ ನಂದು ಲೈಟಿಗೆ ಬೇಸ್ ವಾಯ್ಸ್ ಥರ ಬರುತ್ತೆ. ಬಟ್ ಇದರಲ್ಲಿ ಹೆಂಗೆಂಗೋ ಕೇಳಿಸ್ತೈತೆ ನನಗೆ. ಈ ಕಡೆ ನಾನು ಮಾತಾಡ್ತಾ ಇರೋ ಥರ ಇಲ್ಲ, ಹೆಂಗೆ ಅಂತಲೇ ಗೊತ್ತಾಗ್ತಾಯಿಲ್ಲ ನನಗೂ. ಬಟ್ ಸ್ಟಿಲ್ ನಾನು ಹೆಂಗೆ ನಾರ್ಮಲಾಗಿ ಮಾತಾಡ್ಬೇಕು ಹಂಗೆ ಮಾತಾಡ್ತಾಯಿದ್ದೀನಿ. ಬಟ್ ಏನಕ್ಕೋ ಒಂಥರ ಕೇಳಿಸ್ತೈತೆ. ಬಟ್ ಓಕೆ, ಕೇಳ್ತಾ 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 ಅಭ್ಯಾಸ ಆಗುತ್ತೆ ಅಂತ ಸುಮ್ಮನಾಗ್ಬಿಡ್ಬೇಕಷ್ಟೇ, ಇನ್ನೇನು ಚೇಂಜ್ ಮಾಡೋಕ್ಕಾಗಲ್ಲ. ವೀಡಿಯೋದಲ್ಲಿ ಮಾತಾಡೋದು ವಾಯ್ಸ್ನ ಚೇಂಜ್ ಎಲ್ಲ ಮಾಡೋಕ್ಕಾಗಲ್ಲ. ಅದೇ ನಮ್ಮಮ್ಮ ಹೇಳ್ದಂಗೆ ಬೈಯೋದ್ಗೆ ಸ್ವಲ್ಪ ಕಡಿಮೆ ಮಾಡಿಕೊಂಡು ಡೀಸೆಂಟಾಗಿ ವೀಡಿಯೋ ಮಾಡಬೇಕಿನ್ಮೇಲೆ ಅಂತ. ಸೊ ನಾನು ಪ್ರಾಬ್ಲಮ್ ನೋಡಿದಾಗ, ನನಗೆ ಪ್ರಾಬ್ಲಮ್ ಆದಾಗ ಅಷ್ಟೇ ಮಾತಾಡೋದು. ಹಿಂಗೆಲ್ಲ ಮಾತಾಡಿದ್ರೆ ನಮ್ಮಮ್ಮ ಬೈತಾರೆ. ಸೊ ಅದಕ್ಕೆ ಆ ಥರ ಎಲ್ಲ ಮಾತಾಡೋದನ್ನ ನಿಲ್ಲಿಸ್ಬಿಡೋಣ. ಡೀಸೆಂಟಾಗಿ ಏನು ಮಾತಾಡೋಕ್ಕಾಗುತ್ತೆ ಅದ್ರ ಮಾತಾಡೋಣ. ಅಕಸ್ಮಾತು ನಾನು ಮೊದಲೇ ಮಂಡ್ಯದವರಾಗಿರೋದ್ರಿಂದ ಬರುತ್ತೆ ಫ್ಲೋ, ಖಂಡಿತವಾಗ್ಲೂ 100ಗೆ 200% ಬರುತ್ತೆ. ಅವೆಲ್ಲ ಎಡಿಟ್ ಮಾಡ್ಕೊಂಬಿಡೋಣ, ಈ ಬೈಯೋದ್ನಲ್ಲಿ ಹಾಕೋದೇ ಬೇಡ. ಬಟ್ ಬೈತೀನಿ, ಇದೇ ಥರ ಇದನ್ನು ಡೈಲಿ ಅಬ್ಸರ್ವೇಷನ್ ಅಂತ ವೀಡಿಯೋ ಮಾಡಿಬಿಟ್ಬಿಡೋಣ. ನನಗೆ ಸಿಕ್ಕಾಬಟ್ಟೆ ಸಿಗ್ತಾ ಇರುತ್ತೆ. ನಾನು ಡೈಲಿ ಅಂದರೆ ವೀಕ್ಲಿ 8 ಡೇಸು ಬೆಂಗಳೂರಿಂದ ಮನೆಯಿಂದ ಬೆಂಗಳೂರಿಗೆ, ಬೆಂಗಳೂರಿಂದ ಮತ್ತೆ ವಾಪಸ್ಸು ಮಂಡ್ಯಗೆ ಹೋಗೋದಕ್ಕೆ ಸುಮಾರು ಸೀನ್ಸ್ಗಳು ಕಾಣಿಸುತ್ತೆ ನನಗೆ. ಸೊ ಡೈಲಿ ಅಬ್ಸರ್ವೇಷನ್ನು ಮಾಡೋಣ. ಏಕೆ ಈ ಥರ ಬ್ರೇಕ್ ಹಿಡಿದ್ರೆ ಹೆಂಗೆ ಗುರು? ನಾನು ಕೆಲವು ಸಲ ಅಂತ ಹೇಳಲ್ಲ, ನಾನು ಸುಮಾರು ಸರಿನಾ. ನಾನು ಈಗ ರೀಸೆಂಟಾಗಿ ನೀವು ಕೆಲವೊಂದು ಲಾಸ್ಟ್ ವೀಡಿಯೋನೋ ಹಾಕಿರೋದ್ರಲ್ಲಿ ನೀವು ನೋಡಿದ್ರೆ ಅಬ್ಸರ್ವ್ ಮಾಡ್ಬೋದು, ಒಂದು ಗುಂಡಿ ದಾಟ್ಸೋಕ್ಕೆ ಅಂತ ಡ್ಯಾನ್ಸ್ ಎಲ್ಲ ಮಾಡಿಸ್ತಾ ಇರ್ತೀವಿ. ಸೊ ಅದು ಯಾವಾಗ ಸರಿ ಅಂತ ಹೇಳಿದ್ರೆ, ಹಿಂದೆ ಮಿರರ್ ನೋಡ್ಕೊಳ್ಳಿ, ಮುಂದೆ ಯಾರೂ ಇಲ್ಲ, ಹಿಂದೆ ಯಾರೂ ಇಲ್ಲ ಅಂದಾಗ ಓಕೆ ನಡೆಯುತ್ತೆ. ಬಟ್ ತುಂಬ ಟ್ರಾಫಿಕ್ ಸಿಚುವೇಶನ್ ಇದ್ದಾಗ ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ. ನಾನು ಮಾಡಲ್ಲ, ನಾನು ಮಾಡಿದ್ದೀನಿ ತಪ್ಪು ಮಾಡಿಲ್ಲ ಅಂತ ಅಲ್ಲ. ಸೊ ಇನ್ನು ಮುಂದೆ ರೆಕ್ಟಿಫೈ ಮಾಡ್ಕೊಳ್ಳೋಣ ಅಂತ, ಹಿಂಗೆ ಹೋಗ್ಬರೋ ಇದರಲ್ಲೆಲ್ಲ ರೆಕ್ಟಿಫೈ ಮಾಡ್ಕೊಳ್ಳೋಣ ಅಂತ ಸ್ಕೆಚ್ ಹಾಕ್ತಾಯಿದ್ದೀನಿ. ನನ್ನ ಹತ್ರನೂ ತುಂಬ ನೆಗೆಟಿವ್ಸ್ಗಳಿದಪ್ಪ. ನಾನು ಕೆಲವೊಂದ್ಸಲಿ ರೂಲ್ಸ್ ಫಾಲೋ ಮಾಡಲ್ಲ. ರೂಲ್ಸ್ ಫಾಲೋ ಮಾಡದೆ ಹೋದರೆ ಗಾಡಿನೇ ಎತ್ತಬೇಡಿ ಅನ್ನೋನು ನಾನು. ನನ್ನ ಗಾಡಿನೇ ಇವಾಗ ಕೈ ಕೊಟ್ಬಿಟ್ಟಿದೆ. ಆರನ್ ಬರ್ತಾಯಿಲ್ಲ, ಇಂಡಿಕೇಟ್ರು ಬರ್ತಾಯಿಲ್ಲ, ಏನೂ ಬರ್ತಾಯಿಲ್ಲ ನನ್ನದ್ರಲ್ಲಿ.
ಆದರೂ ಸ್ಟಿಲ್ ಇನ್ಮೇಲಿಂದ ಬೇರೆಯವರ ಪರಿಸ್ಥಿತಿನೂ ಅರ್ಥ ಮಾಡ್ಕೊಬೇಕು. ಬಟ್ ಅರ್ಥ ಮಾಡ್ಕೊತೀನಿ ಅಂದ್ಬಿಟ್ಟು ಒಳ್ಳೆಯದನ್ನು ಅರ್ಥ ಮಾಡಿಕೊಂಡು ಕೆಟ್ಟದ್ದನ್ನು ಅರ್ಥ ಮಾಡಿಕೊಂಡು ಮಾಡಿದ್ರೆ ಇದಾಗ್ಬಿಡುತ್ತೆ. ರೂಲ್ಸು ಫಾಲೋ ಮಾಡಲ್ಲ ಅವರು, ಜೆನ್ಯೂನಾಗಿ ರೂಲ್ಸ್ ಫಾಲೋ ಮಾಡಲ್ಲ ಅವರು. ಕೆಲವೊಬ್ರು ಇರ್ತಾರೆ ಪರಿಸ್ಥಿತಿ ಅಂತ ಅರ್ಥ ಮಾಡ್ಕೊಂಡು ಇನ್ಮೇಲಿಂದ ಸ್ವಲ್ಪ ವಿಡಿಯೋ ಇದು ಮಾಡಬೇಕು. ನಾನು ಮೊದಲಾಗಿ ಇದ್ದರೆ ಸಿಕ್ತವ್ರಿಗೆಲ್ಲ ಬೈದ್ಬಿಡ್ತಾಯಿದ್ದೆ. ನನಗೆ ತಪ್ಪು ಅನಿಸ್ತು ಅಂದರೆ ಬೈತಾಯಿದ್ದೆ ನಾನು, ಆ ಥರ. ಸೊ ಇನ್ಮೇಲಿಂದ ಸ್ವಲ್ಪ ರೆಕ್ಟಿಫೈ ಮಾಡ್ಕೊಬೇಕು, ನಮ್ಮದು ಎಲ್ಲ ರೆಕ್ಟಿಫೈ ಮಾಡ್ಕೊಬೇಕು. ಅಂದಾಗೆ ಈ ವಿಡಿಯೋ ನಿಮ್ಗಾಗಲೇ ಹೇಳ್ದಂಗೆ ನನ್ನ ಬಗ್ಗೆ ಮಾಡೋಣ ಅಂತ ಈ ವಿಡಿಯೋ ಆ್ಯಕ್ಚುಲಿ ನನ್ನ ಬಗ್ಗೆ ಮಾಡಬೇಕು ಅಂತ ನನಗೆ ಇವಾಗ ಅನ್ನಿಸ್ತಾ ಇದೆ. ಯಾಕಂದರೆ ನಾನು ಇದಕ್ಕೆ ಅಂತ ಒಂದು ಸಪ್ರೇಟ್ ವಿಡಿಯೋ ಮಾಡಬೇಕಾಗಿತ್ತು. ನಾನು ಯಾರು, ನಾನು ಯೂಟ್ಯೂಬ್ ಏನಕ್ಕೆ ಸ್ಟಾರ್ಟ್ ಮಾಡಿದೆ ಅಂತೆಲ್ಲ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಇಟ್ಸ್ ಪಾರ್ಟ್ ಆಫ್ ಒಂದು ವಿಡಿಯೋ. ಓಕೆ, ನಾನು ಒಂದು ವಿಡಿಯೋದಲ್ಲಿ ಇದೆಲ್ಲ ಹೇಳಬೇಕು ನಿಮ್ಮ ಹತ್ರ ಅಂತ ಅಂದ್ಕೊಂಡಿದ್ದೆ. ಸೊ ಯಾವುದಾದ್ರು ವಿಡಿಯೋ ಯಾಕೆ ಇದೇ ವಿಡಿಯೋದಲ್ಲಿ ಹೇಳ್ಬಿಡೋಣ. ಹೆಂಗಿದ್ರು ಫ್ರೀಯಾಗಿದ್ದೀನಿ, ಸ್ವಲ್ಪ ಲೇಟ್ ಆಯ್ತು ಆಫೀಸಿಂದ ಹೊರಡೋದು. ಸೊ ಇಟ್ಸ್ ಓಕೆ, ಇನ್ನೂ 1 hour 1.5 hour ಜರ್ನಿ ಇದೆ ಮನೆಗೆ. ಮಾತಾಡ್ಕೊಂಡು ಹೋಗೋಣ. ನನಗೂ ಕಟ್ ಹಾಕೋಕ್ಕೆ ಏನು ಕೆಲಸ ಇಲ್ಲ. ಬನ್ನಿ ಸ್ಟಾರ್ಟ್ ಮಾಡೋಣ. ನಾನು ಬಂದ್ಬಿಟ್ಟು ಬೇಸಿಕಲಿ ಮಂಡ್ಯ ಹುಡುಗ. ನನಗೆ ತುಂಬ ಹೆಮ್ಮೆ ಇದೆ ಗುರು, ನಾನು ಮಂಡ್ಯದವನಂತ. ಮಂಡ್ಯ ಅಂದ್ರೇ ಒಂದು ಎಮೋಷನ್. ನಾನು ಮಂಡ್ಯ ಅಂತ ಅಲ್ಲ, ಈಗ ಯಾರ್ಯಾರು ಅವ್ರವ್ರ ಹಳ್ಳಿಗಳಲ್ಲಿ ಹುಟ್ಟಿರ್ತೀರ, ಅವ್ರವ್ರ ಊರುಗಳಲ್ಲಿ ಹುಟ್ಟಿರ್ತೀರ, ಅವ್ರಿಗೆ ಅದೊಂದು ಎಮೋಷನ್ ಕನೆಕ್ಟ್ ಆಗಿರುತ್ತೆ. ನನಗೂ ಅಷ್ಟೇ. ನಾನು ಹುಟ್ಟಿರೋದು ಮಂಡ್ಯ, ಬೆಳೆದಿರೋದು ಮಂಡ್ಯ, ಇರೋದು ಮಂಡ್ಯ. ಸೊ ಹಂಗಾಗಿ ಮಂಡ್ಯ ಈಸ್ ಮೈ ಎಮೋಷನ್. ಅಂದರೆ ನನಗೆ ತುಂಬ ಕನೆಕ್ಟ್ ಆಗುತ್ತೆ ಮಂಡ್ಯ ಅನ್ನೋದು. ಸೊ ಮಂಡ್ಯದವ್ರ ಬಗ್ಗೆ ನಿಮಗೆ ಆಲ್ಮೋಸ್ಟು ಒಂದೊಂಚೂರು ಗೊತ್ತಿರುತ್ತೆ ಅಂದ್ಕೊಂಡಿದ್ದೀನಿ. ಆಲ್ಮೋಸ್ಟ್ ಎಲ್ಲರಿಗೂ ಚೂರಾರು ಗೊತ್ತಿರುತ್ತೆ ಮಂಡ್ಯ ಬಗ್ಗೆ. ಬ್ರೀಫಾಗೆ ಸ್ವಲ್ಪ ಹೇಳ್ಬಿಡ್ತೀನಿ. ಏನಿಲ್ಲ, ಮಂಡ್ಯದಲ್ಲಿರೋ ಜನರು ಕನ್ನಡನ ತುಂಬ ಚೆನ್ನಾಗಿ ಮಾತಾಡ್ತಾರೆ. ಆಮೇಲೆ ನಿಮಗೆಲ್ಲ ಅವರು ಒಲ್ಟು ಅಂತ ಅನಿಸುತ್ತೆ, ಸ್ವಲ್ಪ ರಫ್ ಆ್ಯಂಡ್ ಟಫ್ ಅವರು. ಆಮೇಲೆ ಮಾತಾಡೋದ್ರಲ್ಲಿ ಜೊತೆಗೆ ಬೈಗುಳಗಳನ್ನೂ ಸೇರಿಸ್ಕೊತೀವಿ. ನಾವು ಮಾತಾಡೋ ಸ್ಟೈಲ್ ಹಂಗೇ, ಅದು ಪ್ರೀತಿಯಿಂದನೋ ದ್ವೇಷದಿಂದನೋ ಅಂತ ಹೇಳೋಕ್ಕಾಗಲ್ಲ. ನಾವು ಮಾತಾಡೋ ಸ್ಟೈಲೇ ಹಂಗೆ. ನಾವು ಪ್ರೀತಿಯಿಂದನೂ ಹಂಗೆ ಮಾತಾಡೋದು, ಕೋಪ ಬಂದಾಗಲೂ ಹಂಗೆ ಮಾತಾಡೋದು ನಾವು. ಸೊ ಹಂಗಾಗಿ ನಮ್ಮದು ಮಾತು, ಟೋನು, ವಾಯ್ಸು ಇದೆಲ್ಲ ಸ್ವಲ್ಪ ರಫ್ ಇರುತ್ತೆ. ಆಮೇಲೆ ನಿಮಗೆಲ್ಲ ಗೊತ್ತಿರೋ ಹಂಗೆ ಕಬ್ಬು ಜಾಸ್ತಿ ಬೆಳೀತಾರೆ ನಮ್ಮದ್ರಲ್ಲಿ. ಶುಗರ್ ಫ್ಯಾಕ್ಟ್ರಿ ಇದೆ ಮಂಡ್ಯದಲ್ಲಿ. ಜಾಸ್ತಿ ಎಳೆಯೋದು ಬೇಡ, ಮಂಡ್ಯ ಹಿಂಗೆ ಅಂತ. ಸೊ ಬೇಸಿಕಲಿ ನಾನು ಮಂಡ್ಯದವನಾಗಿರೋದ್ರಿಂದ ನಾನು ಮಾತಾಡೋ ವಯಸ್ಸು ಕೆಲವ್ರಿಗೆ ಹಂಗೆ ಅನಿಸುತ್ತೆ. ಬೇಸಿಕಲಿ ನೇನು ಇಷ್ಟು ರಫಾಗಿ ಮಾತಾಡ್ತಾನಲ್ಲ, ನಾನು ಡೈರೆಕ್ಟಾಗಿ ಮಾತಾಡ್ಬೇಕಾದ್ರೂ ಅಷ್ಟೇ. ನಮ್ಮದು ಇನ್ಬಿಲ್ಟ್ ಹಂಗೆ ಬಂದುಬಿಟ್ಟಿರೋದು, ನಮ್ಮದು ರಕ್ತ ಹಂಗೆ ಬರುತ್ತೆ ಅಂತಾರಲ್ಲ, ನಮ್ಮವರೆಲ್ಲ ಮಂಡ್ಯನೇ. ಸೊ ನಮ್ಮದೆಲ್ಲ ಹಂಗೆ ಫ್ಲೋಲ್ಲಿ ಬರ್ತಾ ಇರುತ್ತೆ. ನಾವೇನು ಮುಚ್ಚಿಕೊಳ್ಳೋದೇನಿಲ್ಲ, ಎಲ್ಲ ಡೈರೆಕ್ಟಾಗೇ ಆಗ್ತಾ ಇರೋದು ಹೊರಗಡೆಗೆ. ಸೊ ಹಂಗಾಗಿ ಸ್ವಲ್ಪ ನಾನು ವೀಡಿಯೋದಲ್ಲಿ ಅಭ್ಯಾಸ ಆಗಗಂಟ ಇದು ಮಾಡಬೇಕು. ಸ್ಟಾರ್ಟಿಂಗ್ ಕೇಳಿಸ್ಕೊಂಡಾಗ ಖಂಡಿತವಾಗ್ಲೂ ನಂಗೆ ಸುಮಾರು ಜನ ಹೇಳಿದ್ದಾರೆ, ಸುಮಾರು ಜನ ನನಗೆ ಅಡ್ವೈಸು ಮಾಡಿದ್ದಾರೆ, ತುಂಬ ರ್ಯಾಶ್ ಆಯಿತು ಹಂಗೆ ಹಿಂಗೆ ಅಂತ. ಬಟ್ ಏನು ಮಾಡೋಣ, ನಾವಿರೋದೇ ರ್ಯಾಶಾಗಿ. ನಾನು ಅದನ್ನು ಚೇಂಜ್ ಮಾಡ್ಕೊಳೋಕ್ಕೆ ಆಗಲ್ಲ ಅಂತ ಅಲ್ಲ, ಖಂಡಿತವಾಗ್ಲೂ ನಾನು ಅದನ್ನು ಮಾಡ್ಯುಲೇಷನ್ ಮಾಡ್ಕೊಬೋದು ನನ್ನ ವಾಯ್ಸಲ್ಲಿ. ಸೊ ನಾನು ಆಗಿರಲ್ವೇ ಅದು, ವೀಡಿಯೋಗೋಸ್ಕರ, ಬರೀ ವೀಡಿಯೋಗೋಸ್ಕರ ಅಂತಲೇ ಮಾತಾಡಬೇಕಾಗುತ್ತೆ. ನಾನೆಲ್ಲಿ ಅಂದರೆ ಹಂಗಂತ ಅಲ್ಲ, ನನ್ನ ಕ್ಯಾರೆಕ್ಟ್ರ್ ಬರಬೇಕಲ್ವಾ. ಆ ಕ್ಯಾರೆಕ್ಟ್ರ್ ಬಂದಾಗಲ ನನಗೊಂದು ಅಸ್ತಿತ್ವ ಸಿಗೋದು. ಆಮೇಲೆ
ನಾನು ಮಾತಾಡೋಕ್ಕೊಂದು ಫ್ರೀನೆಸ್ ಸಿಗೋದು ಆವಾಗಲೇ. ಇಲ್ಲಾಂದರೆ ಪ್ರತಿಯೊಂದು ವರ್ಡ್ಗೂ ಪ್ರತಿಯೊಂದು ಸೆಂಟೆನ್ಸ್ಗೂ ಯೋಚನೆ ಮಾಡಿ ಅಳ್ದು ತೂಗಿ ಮಾತಾಡಬೇಕಾಗುತ್ತೆ. ಸೊ ಅದೆಲ್ಲ ಬೇಡ ಅಂತ, ಅಷ್ಟೊಂದೆಲ್ಲ ಇನ್ಡೆಪ್ತಾಗೆಲ್ಲ ಇದು ಮಾಡೋದು ಬೇಡ ಅಂತ. ಸೊ ಇದು ನನ್ನ ಕತೆ. ನಾನು ಮಂಡ್ಯದವನು ಅಂತ. ನಮ್ಮದು ಬೈಗಳಗಳೆಲ್ಲ ಫ್ಲೋಲ್ಲಿ ಬರ್ತಾ ಇರುತ್ತೆ, ಕಟ್ಟಿಲ್ದಾರಂಗೆ. ಕೆಲವೊಂದು ಸಲ ಖುಷಿಲಿ ಮಾತಾಡ್ಬೇಕಾದ್ರೂ ಬೈತಾ ಇರ್ತೀವಿ. ನಮ್ಗೆ ಬೈಯೋಕ್ಕೆ ಇದೇ ಬೇಡ, ಏನೋ ಚಾನ್ಸಸ್ಸೇ ಬೇಡ, ನಾವೇ ಕ್ರಿಯೇಟ್ ಮಾಡ್ಕೊತೀವಿ ಚಾನ್ಸಸ್ಗಳನ್ನ, ಆ ಥರ. ಸೊ ಹಂಗಾಗಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಆಮೇಲೆ ಇಲ್ಲಿ ಬರೋರು ಹುಷಾರು, ಹಂಪ್ಸ್ಗಳಿದೆ ಟರ್ನಿಂಗಲ್ಲೇ. ನೀವು ಕಾರ್ನರಿಂಗ್ ಚೆನ್ನಾಗಿದೆ, ಬಗ್ಸೋಣ ಗಾಡಿನ, ನುಗ್ಸೋಣ ಅಂತ ಬಂದರೆ ಫೋನ್ ಹಿಡ್ಕೊಂಡು ಅದೇನು ಮಾತಾಡ್ಕೊಂಡು ಹೋಗ್ತಾನೆ ಗಾಡೀಲಿ. ಸೊ ಈ ಥರ ಬಂದ್ಬಿಡುತ್ತೆ ಅವಾಗವಾಗ, ನಮ್ಮದು ಕಂಟ್ರೋಲೇ ಇರೋಲ್ಲ ಮಾತಾಡೋದು. ಬೈಬಾರ್ದು, ಅವ್ನಿಗೇನು ಪ್ರಾಬ್ಲಮ್ಗಳಿರುತ್ತೋ ಅಟ್ಲೀಸ್ಟ್ ನಿಲ್ಸ್ಬಿಟ್ಟು ಮಾತಾಡ್ಬೋದಾಗಿತ್ತು. ಬಟ್ ನಾವೇನು ತಪ್ಪು ಮಾಡಿದಾರೋ, ನಾವೇನು ಸಾಚಾಗಳ, ನಾವು ತಪ್ಪು ಮಾಡಿರೋರೇನೆ. ಬಟ್ ಆದಷ್ಟು ತಪ್ಪು ಅಂತ ಗೊತ್ತಾದ್ಮೇಲೆ ಕಂಟ್ರೋಲ್ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತೀನಿ ನಾನು. ನಂದು ಅದೊಂದು ಬೆಸ್ಟ್ ಪಾರ್ಟ್ ಇದೆ ಗುರು. ನನಗೆ ತಪ್ಪು ಅಂತ ಗೊತ್ತಾಯ್ತಾ, ಕಂಟ್ರೋಲ್ ಮಾಡಿಬಿಡ್ತೀನಿ ನಾನು. ಅರ್ಧಕ್ಕೆ ಸ್ಟಾಪ್ ಮಾಡ್ತೀನಿ, ಬಟ್ ಮಾತಾಡ್ತೀನಿ. ಸ್ಟಾರ್ಟ್ ಮಾಡ್ತೀನಿ, ಮಧ್ಯಕ್ಕೆ ನಿಲ್ಲಿಸ್ತೀನಿ. ಸ್ಟಾರ್ಟ್ ಮಾಡ್ಬೇಕಾದ್ರೆ ಗೊತ್ತಿರಲ್ವೇ ತಪ್ಪು ಅಂತ. ಸ್ವಲ್ಪ ಯೋಚನೆ ಮಾಡೋಕ್ಕೆ ಸ್ವಲ್ಪ ಟೈಮ್ ಹಾಕ್ಕೊಂಡು ಮಧ್ಯಕ್ಕೆ ಬಂದಾಗ ತಪ್ಪು ಅಂದಾಗ ನಿಲ್ಲಿಸ್ತೀನಿ, ಹಾಗೆ. ಆಮೇಲೆ ಯೂಟ್ಯೂಬಿಗೆ ಬಂದರೆ, ಏನಕ್ಕೆ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದು ನಾನು? ದುಡ್ಡು ಮಾಡೋಕ್ಕ ಅಥವಾ ಹೆಸರು ಮಾಡೋಕ್ಕ? ಸಾರಿ ಗೈಸ್, ನನ್ನ ತಲೆಲ್ಲ ಎರಡೂ ಇರಲಿಲ್ಲ, ಕರೆಂಟ್ಲಿನೂ ಇಲ್ಲ. ಮುಂದಕ್ಕೆ ಬರುತ್ತೋ ಇಲ್ವೋ ಗೊತ್ತಿಲ್ಲ, ಯಾಕಂದರೆ ಸಿಚುವೇಶನ್ ತಕ್ಕನಂಗೆ ಮನುಷ್ಯರು ಬದಲಾಗ್ತಾರೆ ಅಂತಾರೆ. ನಾನು ಅಷ್ಟು ಸುಲಭವಾಗಿ ಸಿಚುವೇಶನ್ಗೆ ಬದಲಾಗಿಲ್ಲ ಅಂದ್ರೂ ಮನುಷ್ಯ ಅಲ್ವಾ ಮನುಷ್ಯನ ಕ್ಯಾರೆಕ್ಟ್ರು ಬಿಲ್ಡ್ ಆಗಿಬಿಟ್ಟಿದೆ ಹಿಂಗೆ ಅನಿಸುತ್ತೆ. ಒಂದಲ್ಲ ಒಂದಿನ ದುಡ್ಡು ಬೇಕು, ದುಡ್ಡು ಬಂತು ನಿಮಗೆ ಒಂಚೂರು ಅಂದರೆ ಬರಲಿ, ಇದೊಂದು ಸ್ವಲ್ಪ ಬರಲಿ, ಹಂಗೊಂದು ಬರಲಿ, ನೇಮು ಫ್ರೇಮು ಅಂದರೆ ಬರಲಿ, ಇದೊಂದು ಸ್ವಲ್ಪ ಬರಲಿ. ಬಟ್ ದುರಂಕಾರಗಳೆಲ್ಲ ಆಡಲ್ಲ ನಾನು. ದುರಂಕಾರಗಳು ಅಂದಾಗ ನಾನೊಂದು ಪಾಯಿಂಟ್ನ ಇಲ್ಲಿ ಕ್ಲೀನಾಗಿ ನೋಟ್ ಮಾಡಬೇಕು. ಏನಂದರೆ, ನನ್ನೊಂಥರ ವಿಚಿತ್ರವಾಗಿ ಕ್ಯಾರೆಕ್ಟರ್ಗಳೈತೆ. ಏನಂದರೆ, ಫಾರ್ ಎಕ್ಸಾಂಪಲ್, ಇವಾಗ ಒಬ್ಬ ವ್ಯಕ್ತಿ ಬಂದ್ಬಿಟ್ಟು ನನ್ನ ಒಳ್ಳೆ ರೀತಿಲಿ ಮಾತಾಡ್ಸಿದ್ರೆ ಖಂಡಿತವಾಗ್ಲೂ ನಾನು ಒಳ್ಳೆ ರೀತಿಯಲ್ಲೇ ರಿಪ್ಲೈ ಕೊಡ್ತೀನಿ. ಅದೇ ವ್ಯಕ್ತಿ ನನ್ನ ಹತ್ರ ಬಂದ್ಬಿಟ್ಟು ಹೆಂಗೆಂಗೋ ಮಾತಾಡಿದ್ರೆ ಖಂಡಿತವಾಗ್ಲೂ ನಾನು ಅವ್ನು ಯಾವ ಥರ ಮಾತಾಡಿರ್ತಾನೆ ಅದೇ ಥರ ರಿಪ್ಲೈ ಕೊಡೋದು. ನಾನು ಒಳ್ಳೆಯವನಂತೂ ಆಗದೇ ಇಲ್ಲ ಗೈಸ್ ಅವಾಗ. ಅಂದರೆ ಅದನ್ನ ಬಿಟ್ಟು ಬೇರೆದೇನೂ ಮಾಡೋಲ್ಲ ನಾನು. ಅಂದರೆ ಅವ್ನು ಏನು ರಿಪ್ಲೈ ಕೊಡ್ತಾನೆ ಅದಕ್ಕೆ ರಿಪ್ಲೈ ಅಷ್ಟೇ ನಂದು. ನಾನು ನಮ್ಮ ಸುತ್ತಮುತ್ತ ಇರೋರು ಹೇಳ್ತಾರೆ, ಇದು ತಪ್ಪು, ಮಾಡಬಾರ್ದು, ಅವ್ರು ಮಾಡ್ತಾರೆ ಅಂತ ನೀನು ಯಾಕೆ ಮಾಡ್ತೀಯ, ಅದೆಲ್ಲ ನನಗೆ ಬರೋದೇ ಇಲ್ಲ ಗೈಸ್ ಮೈಂಡಲ್ಲಿ. ಅವನು ಮಾಡ್ದ, ನಾನು ಮಾಡಿಬಿಡ್ಬೇಕು ಅಷ್ಟೇ. ಅವನು ಹಂಗೆ ಮಾತಾಡ್ದ, ನಾನು ಹಂಗೆ ಮಾತಾಡಬೇಕು ಅಷ್ಟೇ. ನಾನು ಯಾಕೆ ಒಳ್ಳೆಯವನಾಗಲಿ ಗುರು? ನಾನು ಫಸ್ಟ್ ಆಫ್ ಆಲ್ ಅಷ್ಟು ಒಳ್ಳೆಯವನಲ್ಲ. ನಾನು ಓಪನ್ನಾಗಿ ಹೇಳ್ಬಿಡ್ತೀನಿ, ನಾನು ಫಸ್ಟ್ ಆಫ್ ಆಲ್ ಅಷ್ಟು ಒಳ್ಳೆಯವನೇ ಅಲ್ಲ ನಾನು. ಸೊ ಹೆಂಗಾಗ್ಬಿಟ್ಟಿದೆ ಅಂದರೆ, ಕೆಲವೊಂದು ನೋಟಿಸೇಬಲ್ ಪಾಯಿಂಟ್ಗಳನ್ನ ನನ್ನ ಬಗ್ಗೆ ನಾನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಬಿಟ್ಟಿದ್ದೀನಿ. ನನಗೆ ಗೊತ್ತಾಗೋಗ್ಬಿಡುತ್ತೆ ನಾನು ಏನು ಮಾಡ್ತಾಯಿದ್ದೀನಿ, ನಾನು ಯಾವ ಸಿಚುವೇಷನಲ್ಲಿ ಏನು ಮಾತಾಡ್ತಾಯಿದ್ದೀನಿ ಎಲ್ಲ ಗೊತ್ತಾಗೋಗ್ಬಿಡುತ್ತೆ. ತುಂಬ ಯೋಚನೆ ಮಾಡಿ ಮಾತಾಡ್ತಾರೆ ಅಂತಾರಲ್ಲ, ಅದನ್ನು ನಾನು ಮಾಡೋದೇ ಇಲ್ಲ. ಬಟ್ ಅವ್ನ ಫ್ಲೋ ಅಲ್ಲಿ ಅದೇ ಥರ ಹೋಗ್ತಾ ಇರುತ್ತೆ, ಬಟ್ ನಾನು ಯೋಚನೆ ಮಾಡ್ತಾರಲ್ಲ ಆ ಥರ. ಫಾರ್ ಎಕ್ಸಾಂಪಲ್ ಹೆಂಗೆ ಹೇಳಿ ನಿಮಗೆ ಅದನ್ನ, ಹೆಂಗೆ ಹೇಳೋದು ಗುರು ಅದನ್ನ? ಒಂಥರ ಸೆನ್ಸಿಬಲಾಗೆ ಮಾತಾಡ್ತೀನಿ ಗುರು, ಈ ಥರ ಹೇಳ್ಬೋದು ನಿಮಗೆ. ಸೆನ್ಸಿಬಲಾಗೆ ನಾನು ಉತ್ತರ ಕೊಡೋದು ಎಲ್ಲರಿಗೂ, ಬೇಕಾಬಿಟ್ಟು ಕೊಡೋಲ್ಲ. ಯಾಕಂದರೆ ನಾನು ಮಾಡಿಲ್ಲ ನೀನು ಯಾಕೆ ಮಾಡ್ತಿದ್ಯಾ ಅನ್ನೋ ಥರ ಎಲ್ಲ ಆಗೋಲ್ಲ ಅಲ್ಲಿ.
ಏನು ಮಾಡಿದ್ಯಾ ಅದಕ್ಕೆ ಹಿಂಗಾಗಿದೆ ಅಷ್ಟೇ. ಆ ಥರ ಇರೋ ವ್ಯಕ್ತಿ ನಾನು. ಸೊ ಕಮಿಂಗ್ ಬ್ಯಾಕ್ ಟು ಯೂಟ್ಯೂಬ್ ಟಾಪಿಕ್. ಯೂಟ್ಯೂಬು ಏನಕ್ಕೆ ನಾನು ಸ್ಟಾರ್ಟ್ ಮಾಡಿದ್ದು ಅನ್ನೋದು ಹೇಳ್ತೀನಿ.